ಏರ್ಕ್ರಾಫ್ಟ್ ಮಾಡೆಲ್ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಸೆಲೆಬ್ರಿಟೀಸು ಕೂಡ ನಿಮ್ಮ ಏರ್ಕ್ರಾಫ್ಟ್ ಬಗ್ಗೆ ಹೊಗಳಿದಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಸೊ ಆ್ಯಕ್ಚುಲಿ ಅದು ನನ್ನೊಂದು ಹಾಬಿಯಾಗಿ ಮಾಡ್ತಾಯಿದ್ದೆ. ಬೇಸಿಕಲಿ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಅಂಥೇಳಿ ಮಾಡ್ತಿದ್ದೆ. ಸೊ ನಿಮ್ಮ ಮನೆಗೆ ಇವಾಗ ಹೋದ್ರೂ ಫುಲ್ಲು ಅದರ ಮಾಡೆಲ್ಸ್ ನೋಡ್ಬೋದು. ಹೌದೌದೌದು. ಸೊ ನಾನು ಉಪ್ಪಿ ಸರ್ಗೆ ಒಂದು ಕೊಡೋಕ್ಕೆ ಅಂತ ಹೋಗಿದ್ದೆ ನಾನು. ಅದು ಅವ್ರು ಹೋದಾಗ ಇದನ್ನು ಹೆಂಗೆ ಮಾಡಿದ್ದೀರಾ ಅದು ಇದು ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಬಟ್ ಲಾಸ್ಟಿಗೆ ಅವರು ನಾನು ಯೂಟ್ಯೂಬರು ಅಂತ ಅಂದಾಗ ಅವರಿಗೆ ಒಂಥರ ಓ ಯೂಟ್ಯೂಬಲ್ಲಿ ಈ ಥರ ದುಡ್ಡು ಅರ್ನ್ ಮಾಡ್ಬೋದಾ ಅಂತ ಅವರಿಗೆ ಕ್ವಶನು. ಸೊ ಹಾಗಾಗಿ ಇದು ಏನಾಗುತ್ತೆ ಅಂದರೆ ನೋಡಿ, ಮುಂಚೆ ಯಾರಿಗೆ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಿದ್ರು ಯಾರೂ ಹೇಳ್ತಿರ್ಲಿಲ್ಲ. ನಾವೂ ಅಷ್ಟೇ, ನಾವು ಮಾಡಿ ಆದ ತಕ್ಷಣ ಹಿಂಗೆ ಮಾಡ್ಬೋದು ಅಂತ ಹೇಳ್ತಿದ್ದೆವು. ಬಟ್ ಮಾಡೋ ಟೈಮಲ್ಲಿ ನಾವು ಹೇಳಿಲ್ಲ, ಯಾಕಂದ್ರೆ ನಮ್ಮ ಫೋಕಸ್ಡು ನಮ್ಮ ಒಂದು ಲೈಫಲ್ಲಿ ನಾವು ಬ್ಯುಸಿ ಇದ್ದೆವು. ಬಟ್ ರೀಸೆಂಟಾಗಿ ಏನಾಗ್ತಿದೆ ಅಂದರೆ 21ಇಂದ ಟ್ರೈನಿಂಗ್ ಕೊಡೋರು, ಸೊ ಹೇಳ್ಕೊಡೋರು ಅಂದರೆ ಈ ಥರ ಅರ್ನ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ. ಬಟ್ 99% ಮತ್ತೆ ಫೇಲ್ಯೂರ್ ಆಗ್ತಿರೋದು ಅದೇ ರೀಸನಿಂದನೇ. ಏನೋ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡ್ರೆ ಯೂಟ್ಯೂಬ್ ಮತ್ತೆ ವರ್ಕ್ ಆಗಲ್ಲ ಅದು. ಸೊ ಬಟ್ ಅವರಿಗೆ ಅವತ್ತು ಅನಿಸಿರ್ದಂಗೆ, ಈಗ ನಾನು ಹೇಳಿದೆ ಇದೊಂದು ಕಾರ್ ತೊಗೊಂಡಿದ್ದೀನಿ ಅದರಲ್ಲಿ ಅಂದ ತಕ್ಷಣ ಅವರು ತುಂಬ ಖುಷಿಯಾಗಿದ್ದಾರೆ. ಅಂದರೆ ಬೇಸಿಕಲಿ ಎಲ್ಲರಿಗೂ ಒಂಥರ ಆಶ್ಚರ್ಯ, ಅಂದರೆ ಇದನ್ನು ಮಾಡ್ಬೋದಾ, ಈ ಥರ ವರ್ಕ್ ಆಗುತ್ತಾ ಅಂತ ಅನ್ನೋದು. ಸೊ ಆ ಥರ ಲವ್ಲಿ. ದತ್ತವ್ರೆ, ಈ ಮಾಡೆಲ್ಸ್ನ ಮಾಡೋದನ್ನ ನೀವು ನಿಲ್ಸಿದ್ರಿ, ಯಾಕೆ ಜನ ಇಟ್ಟು ಮಾಡ್ಬೋದಿತ್ತಲ್ಲ? ಎಲ್ರಿಗೂ ಆ ಪ್ರಶ್ನೆ ಬರುತ್ತೆ. ಒಂದು 4 ಜನ ಕೆಲಸಕ್ಕೆ ಇಟ್ಕೊಂಡು ನಿಮ್ಮ ಐಡಿಯಾಸ್ ಏನಿದೆ ಯು ಕ್ಯಾನ್ ಜಸ್ಟ್ ಡೂ ಇಟ್. ಕರೆಕ್ಟ್. ಸೊ ಇವಾಗ ನೋಡಿ, ಈಗ ನಂದು ಒಂದು ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಬರಬೇಕು ಅಂತಂದರೆ ಅದು ಸುಮ್ಮನೆ ಬಂದಿದ್ದಲ್ಲ. ಯಾಕಂದ್ರೆ ನಾನು ಎಷ್ಟೊಂದು ಯೋಚನೆ ಮಾಡಿ, ರಿಸರ್ಚ್ ಮಾಡಿ, ಫಿಲ್ಟರ್ ಮಾಡಿ, ಈ ಥರದ್ದು ಯಾರೂ ಮಾಡಿಲ್ಲ ಅಂತ ತೆಗಿಯೋದು ನಿಮ್ಮ ಕೈಲಿ ಒಬ್ಬರ ಕೈಲೇ ಆಗೋದದು. ಕೆಲಸದವರು ಬರ್ತಾರೆ, ಓಕೆ ಇವಾಗ ನೀವು ಇದನ್ನು ಮಾಡಿ ಅಂಥೇಳಿ ಮಾಡ್ತಾರೆ. ದಿನಾಲೂ ಹೇಳಿ ಕೆಲಸ ಅದು ಮಾಡ್ತಾರೆ. ಬಟ್ ಯೂನಿಕ್ಕಾಗಿ ದಿನಾಲೂ ಬೇರೆದು ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿಯಾಗಿಲ್ಲ. ಸೊ ನಾನು ಕೂಡ ಒಂದು 12 to 15 ಜನಕ್ಕೆ ಇಟ್ಕೊಂಡಿದ್ದೆ. ಅಂದರೆ ಒಂದೇ ಟೈಮ್ಗಲ್ಲ, ಒಬ್ಬೊಬ್ರು ಬರೋರು, ನಾನು ಈ ಥರ ಮಾಡ್ತೀನಿ ಅನ್ನೋರು. ಸೊ ಇವಾಗ ಏನಾಗುತ್ತೆ ನೋಡಿ, ನಿಮ್ಮ ಚಾನಲ್ ಅನ್ನೋದು ಬಿಲ್ಡ್ ಆಗಿಬಿಟ್ಟಿರುತ್ತೆ. ಈಗ ಯಾರೋ ಬಂದರೂ ನಾನು ಇವತ್ತು ಫಸ್ಟ್ ಟೈಮ್ ಸುಮ್ಮನೆ ಹೆಂಗೋ ಮಾಡ್ತೀನಿ ಅಂದರೆ ವರ್ಕೌಟ್ ಆಗೋಲ್ಲ, ಅದು ಟೈಮ್ ವೇಸ್ಟು. ಅದನ್ನೂ ಮಾಡಿದ್ದೀನಿ ನಾನು. ಮಲ್ಟಿಪಲ್ ಚಾನಲ್ಸು ಕೂಡ ಬೇರೆದ್ರಲ್ಲಿನೂ ಕೂಡ ಮಾಡಿದೆ, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ ಮಾಡಿದ್ದು. ಡಿಪೆಂಡೆಂಟ್ ನನಗೆ ಯಾವುದೂ ವರ್ಕ್ ಆಗಲಿಲ್ಲ. ನಾನು ಮಾಡಿದ್ದು ಇಂಡಿಪೆಂಡೆಂಟ್. ನನಗೇನು ತಲೆಯಲ್ಲಿ ಬರುತ್ತೋ ಅಂತಂದರೆ, ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ನಾನು, ಬಟ್ ನನ್ನ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವನು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತಿರ್ತಾರೆ. ಬಟ್ ನಮ್ಮ ಮನೇಲಿ ಹೆಂಗತ್ತಂದರೆ, ನಮ್ಮಲ್ಲಿ ಒಂದು ಸ್ವಲ್ಪ ಸೈಲೆಂಟ್, ನಾನು ಸೈಲೆಂಟು, ನಮ್ಮ ವೈಫ್ ಸೈಲೆಂಟು, ಅವರು ಓಕೆ ಏನೋ ಮಾಡ್ತಿರ್ತಾರೆ ಅಂತ ಅವರು ತಲೆ ಕೆಡ್ಸ್ಕೊಳ್ತಿದ್ದಿಲ್ಲ. ಬಟ್ ನಾವು ಎಷ್ಟು ಕೂತ್ಕೊಂಡು ಸೈಲೆಂಟಾಗಿ ಯೋಚನೆ ಮಾಡಿದ್ದಕ್ಕೆ ಮಾತ್ರ ಫೈನಲಾಗಿ ಆ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು. ಬಟ್ ಅರ್ಜೆಂಟಿಗೆ ಮಾಡ್ತೀನಿ ಅಂತಂದರೆ ಯಾರ್ದೋ ನೋಡಿ ಮಾಡೋರು ಎಷ್ಟೋ ಜನ ಇರ್ತಾರೆ. ಯೂಟ್ಯೂಬ್ ಅದು ವರ್ಕ್ ಆಗಲ್ಲ, ಮತ್ತು ಸ್ವಂತ ಕ್ರಿಯೇಷನ್ಗೆ ಮಾತ್ರ ಬೆಲೆ ಇರುತ್ತೆ. ಸೊ ಇವಾಗ ಅವರು ಯಾರೇ ಬಂದರೂ ಕೂಡ ಅವ್ರ ಕೆಪಾಸಿಟಿನೇ ಇಲ್ಲ ಅಂದರೆ ಓನಾಗಿ ಕ್ರಿಯೇಟ್ ಮಾಡೋಂಥದ್ದು. ಇವಾಗ ನಮಗೆ ಒಬ್ಬರು, ನನ್ನ ಪ್ಲೇನ್ ಇದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಪೇಪರ್ ಪ್ಲೇನಿಂದ ಶುರು ಮಾಡಿದ್ದು ನನ್ನ ಜರ್ನಿ. ಒಬ್ಬರು ಒಂದು ಪ್ಲೇನ್ ಮಾಡಿದ್ದೆವು, ಫ್ಲೈ ಆಗಿರಲಿಲ್ಲ ಅದು. ಒಬ್ಬರು ಕಮೆಂಟ್ ಹಾಕಿದ್ರು, ಗೊತ್ತಾ ನಿಮ್ಗೆ ಇದು ಪ್ಲೇನ್ ಫ್ಲೈ ಆಗುತ್ತೆ ಅಂತಂದ್ಬಿಟ್ಟು. ಇವನು ಯಾರಪ್ಪ ಗುರು ನನಗೆ ಗೊತ್ತಿರಲಿಲ್ಲ, RC ಪ್ಲೇನ್ ಫ್ಲೈ ಆಗೋದೇ ಗೊತ್ತಿರಲಿಲ್ಲ ನನಗೆ. ಸೊ ಆ ಕಮೆಂಟ್ ರಿಪ್ಲೈ ಮಾಡಿದೆ ನಾನು, ಎಲ್ಲಿರೋದು, ಜಯನಗರ ತಂದ. ಜಯನಗರ, ನಿನ್ನ ಇಮೇಲ್ ID ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಡತ್ತ. ಅವ್ನು ನಂಬರ್ ಫೋನ್ ಮಾಡ್ದಾಗ ಬರೀ ಹಲ್ಕಿಸಿಯವನವನು. ಅವನಿಗೆ ಅನಿಸಿದೆ ಇವನು ಯೂಟ್ಯೂಬರ್ ಅಂತಾನೆ, ಇವನಿಗೆ ಏನು ಫ್ಲೈಯಿಂಗೆ ಗೊತ್ತಿಲ್ಲಲ್ಲ, ಹಾಗೆ ಹಿಂಗೆ ಅಂತ ಅವ್ನಿಗೆ ಅನಿಸಿರುತ್ತೆ. ಸೊ ಹಾಗಾಗಿ ನಾನು ನಾಳೆ ಬರ್ತೀರಾ ಅಂತ ತಂದೆ. ಸೊ ಅವ್ರು ಬಂದುಬಿಟ್ಟು ಮತ್ತೆ ನಕ್ಕೊಂದು ಹಂಗೇನೆ. ಆಮೇಲೆ ನೋಡೋಣ ಇವ್ರು ಏನು ಹೇಳ್ತಿರೋದು, ಅವ್ರು ವೀಡಿಯೋ ತೋರಿಸಿದ್ರು, ಅವ್ರು ಫ್ಲೈ ಮಾಡಿದರು, ಒಳ್ಳೊಳ್ಳೆ ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡಿದ್ರು ಅವರು. ಸೊ ಆಯಿತು ಸರಿ ಅಂಥೇಳಿ ನಮ್ಮದ್ರಲ್ಲಿ ವರ್ಕ್ ಮಾಡಿ ಅಂತ ಹೇಳಿದೆ. ಸೊ ಅವ್ರದ್ದು ಏನಂತಂದರೆ ಪ್ರಾಬ್ಲಮ್ಮು, ಒಬ್ಬೊಬ್ರಿಗೆ ಹೆಂಗಂತಂದರೆ ಒಂಚೂರು ದುಡ್ಡು ಬಂತಂದರೆ ಹಿಡಿಯೋಕ್ಕಾಗಲ್ಲ ಕೈಯಲ್ಲಿ. ಸೊ ಆ ಥರ ಮೈಂಡ್ ಸೆಟ್ಟು. ಇನ್ನೊಂದು ಏನಂದರೆ ಅವ್ರು ಬರೋದೇ ಲೇಟು. ನಂದು ಏನಿದ್ರು ಸೂರ್ಯ ಎದ್ದೇಳಕ್ಕಿಂತ ಮುಂಚೆ ವರ್ಕ್ ಶುರು ಆಗ್ಬೇಕು ನಂದು, ಅದು ನನ್ನ ಕಾನ್ಸೆಪ್ಟ್ ಅದು. ಸೊ ನನಗೂ ಅವ್ರಿಗೆ ಸುಮಾರು ಮ್ಯಾಚಿಂಗ್ ಆಗ್ತಾ ಇರಲಿಲ್ಲ. ಸೊ ಒಂದಿಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ರು, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ತೊಗೊಂಡೆ, ಅದನ್ನು ವರ್ಕೌಟ್ ಆಗಲಿಲ್ಲ. ಬಟ್ ನನಗೆ ಅವತ್ತು ಗೊತ್ತಾಗಿದ್ದು, ಅವ್ರು ಮಾಡಿರೋ ಏರ್ಕ್ರಾಫ್ಟ್ಗಳಿಂದ ನಾನು ಸುಮಾರು ಮಾಡಿ ಫೈನಲ್ಲಾಗಿ ದೊಡ್ಡ ಏರ್ಕ್ರಾಫ್ಟ್ಗಳು ಮಾಡಿದ್ದು. ಬಟ್ ಅವ್ರು ಅದು ಮಾಡೇ ಇಲ್ಲ. ಕಲಿಯೋದತ್ತಂದರೆ ಎಲ್ಲರಿಂದ ಬೇರೆಯವ್ರಿಂದ ಇರುತ್ತೆ, ನಮ್ಮಿಂದನೇ ಅಂತ ಯಾವುದೂ ಇರಲ್ಲ. ಬರೀ ಒಂದು ಕ್ಲೂ ಸಿಕ್ಕರೆ ಸಾಕು. ನಾನೊಂದು ಸೈಕಲ್ಗೆ DC ಮೋಟ್ರು, ಇದು ದಪ್ಪಗೊಂದು ಮೋಟ್ರ್ ಬರುತ್ತೆ, ಅದನ್ನು ಹಾಕಿಬಿಟ್ಟು ಪ್ರೊಪೆಲ್ಲರ್ ಥರ ಹಾಕಿ ಡೌನಲ್ಲಿ ಒಂದು ಸೈಕಲ್ ಓಡಿಸ್ಬಿಟ್ಟಿದ್ದೆ. ನನ್ನ ಕಾಂಪಿಟೇಟರ್ 4 ಮೋಟ್ರ್ ಹಾಕಿ ನಿಜವಾಗ್ಲೂ ಓಡಿಸ್ಬಿಟ್ಟ. ಅವನು ಓಡಿಸಿದೆ ಅಂತ ಇನ್ನೊಬ್ಬನ ಬಂದುಬಿಟ್ಟು RC ಬ್ರೆಸ್ಲೆಸ್ ಮೋಟ್ರ್ ಬರುತ್ತೆ, ಅದನ್ನು ಹಾಕಿ ಇನ್ನೊಬ್ಬನ ಓಡಿಸ್ಬಿಟ್ಟ, ಒಬ್ಬನ ಇಂಜಿನ್ ಹಾಕಿಬಿಟ್ಟ. ಸೊ ಹಿಂಗೆ ಒಬ್ಬನ ಕ್ಲೂ ಕೊಟ್ಬಿಟ್ರೆ ಯೂಟ್ಯೂಬಲ್ಲಿ
ಒಂದು ಕಂಟೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡುತ್ತೆ ಅಂತ ಅನ್ನೋದು ಅವಾಗ ಗೊತ್ತಾಗಿರುತ್ತೆ ನಮಗೂ. ಆವಾಗಲೇ ನಾವು ಏನು ಮಾಡ್ತಿದ್ದೇವೆ ಅಂದರೆ ಮುಂಚೆ ಏನೂ ಆಗ್ತಾಯಿರಲಿಲ್ಲ, ಅದಕ್ಕೆ ಇನ್ನೊಂದು ಟೈಮ್ ಬೇಕಂದ್ರೆ ಇನ್ನೊಂದು 10 ಟೈಮ್ ಯೋಚನೆ ಮಾಡೋದು. ನಮ್ಮದೇ ಗ್ರೇಟ್ ಇರಬೇಕು, ನಮ್ಮದು ಕಾಪಿ ಹೊಡೆದ್ರೆ ಮತ್ತೆ ಅವ್ನಿಗೆ ಆಗಬಾರ್ದು ಅಂತಂದ್ಬಿಟ್ಟು. ಸೊ ಒಂದೊಂದು ಕಂಟೆಂಟಲ್ಲಿ ನೀವು ಅರ್ಜೆಂಟಿಗೆ ಮಾಡೋದು, ಹಾಫ್ ಆಫ್ ನಾಲೆಡ್ಜ್ ಮಾಡೋದು, ಆ ಥರ ಮಾಡಿದ್ರೆ ಇನ್ನೊಬ್ರಿಗೆ ನಾವು ಕ್ಲೂ ಕೊಟ್ಟಂಗೆ. ಅದು ಕ್ಲೂ ಕೊಡೋದು ತುಂಬ ಈಸಿ, ಅದು ಅವ್ರಿಗೆ ಮಾಡೋಕ್ಕೆ. ಅವ್ರಿಗೆ ಅದರಿಂದ ಇನ್ನೇನೋ ಹೊಳೆಯುತ್ತೆ, ಅವ್ರು ಅದನ್ನು ಯೂಸ್ ಮಾಡಿ. ಹೌದೌದು, ಸೇಮ್ ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟು ಏರ್ಕ್ರಾಫ್ಟ್ ಕಂಡಿಡಿಯೋರು ಎಷ್ಟೋ ಕಷ್ಟ, ಎಷ್ಟೋ ವರ್ಷ ತಗೊಂಡಿರೋದು. ಈಗ ದೊಡ್ಡದು 800 ಕೆಪಾಸಿಟಿ ಇರೋ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಮಾಡೋದು ಈಸಿನೇ, ಅದೇ ಮೆಥಡು. ಸೊ ಹಾಗಾಗಿ ಫಸ್ಟ್ ಮಾಡೋರು ಕಷ್ಟ, ಬಟ್ ಅದನ್ನೇ ಅವ್ರು ಪ್ರಾಪರಾಗಿ ತಿಳ್ಕೊಂಡು ಮಾಡಿದ್ರೆ ಬೇಸಿಕಲಿ ನಮ್ಮದು ದುಡ್ಡು ಹಾಕಬೇಕಾ ಅಷ್ಟೊಂದು ಅಂತ ಅದನ್ನು ಬರೋದಲ್ವಾ. ಹೀಗಾಗಿ ಕ್ಲೂ ಕೊಟ್ಬಿಟ್ರೆ ಕಾಂಪಿಟೇಟ್ರ್ ಬಾಯಿ ಹಾಕೊಂಡ್ಬಿಟ್ರೆ ಥರ ಅಷ್ಟೇ ಅದು. ಲವ್ಲಿ. ಈಗ ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ, ಯಾಕಂದರೆ ನೀವು ಬಹಳಷ್ಟು ಜನರಿಗೆ ಕ್ಲಾಸಸ್ ತಗೊಳ್ತಾ ಇದ್ದೀರಾ, ಇವತ್ತು ನಮ್ಮ ಜೊತೆ ನೀವು ಕೂತಿದ್ದೀರಾ, ನಮ್ಮ ವೀಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಶುರು ಮಾಡೋರಿಗೆ ಬೇಸಿಕ್ ಸ್ಟೆಪ್ಸ್ ಏನಿರುತ್ತೆ, ಬೇಸಿಕ್ಕಾಗಿ ಗಮನ ಹರಿಸಲೇಬೇಕು, ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಒಂದು 5 ಟಿಪ್ಸ್ ಕೊಡೋದಾದರೆ? ಸೊ ನೋಡಿ, ಈಗ ಯಾರೇ ಯೂಟ್ಯೂಬ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಸ್ಕಿಲ್ಸನ್ನು ನೀವು ತಿಳ್ಕೊಬೇಕು. ಸ್ಕಿಲ್ಸ್ ಇದನ್ನೇ ಇರಬೇಕು, ಅದನ್ನೇ ಇರಬೇಕಂತಲ್ಲ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಇದರಲ್ಲಿ ದುಡ್ಡು ಮಾಡಿದ್ದಾರೆ ಅವ್ರ ಥರ ಮಾಡಬೇಕಂತ ಅಲ್ವೇ ಅಲ್ಲ. ಈಗ ಒಬ್ಬೊಬ್ಬರಿಗೆ ಮಾತಾಡೋ ಸ್ಕಿಲ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಪೇಪರ್ ಕಟ್ಟಿಂಗಲ್ಲಿ ಇರುತ್ತೆ, ಒಬ್ಬರು ಕುಕ್ಕಿಂಗಲ್ಲಿ ಇರ್ತಾರೆ, ಒಬ್ಬರು ಡ್ರೆಸ್ಸಿಂಗಲ್ಲಿ ಇರ್ತಾರೆ, ಒಬ್ಬರು ಇನ್ನೊಂದು ಏನೋ ಕಾಮಿಡಿ ಮಾಡೋದ್ರಲ್ಲಿ ಇರ್ತಾರೆ. ಈಗ ನೋಡಿ, ಒಬ್ಬೊಬ್ರು ಫ್ರೆಂಡ್ಸ್ಗಳು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೂ ಪಿ ಜಿಯಲ್ಲಿದ್ದಾಗ ಒಬ್ಬನ ಹೆಸರು ಗಡ್ಡಪ್ಪ ಅಂತ ಕರಿತಿದ್ದೆ. ಅವನ ಹೆಸರು, ಅವ್ನು ಗಡ್ಡ ಬಿಟ್ಟು ಇರ್ತಿದ್ದ. ಅವನೊಂಚೂರು ಅವಾಗ ಎಣ್ಣೆ ಹಾಕೋನು. ಅವನು ಎಣ್ಣೆ ಹಾಕಿದ್ಬಿಟ್ರೆ ನಮ್ಗೆ ಫುಲ್ ಖುಷಿ. ನಾವು ಹೆಂಗಂದ್ರೆ ಎಷ್ಟೇ ಮೈಂಡ್ ಟೆನ್ಷನ್ ಆದರೂ ಅವ್ನಿಗೆ ಒಂದು ಟೀ ಕುಡ್ಸೋಕೆ ಕರ್ಕೊಂಡೋಗೋರು ನಾವು. ಅವ್ನಿಗೆ ಏನೇನೋ ಮಾತಾಡಿ ಫುಲ್ ನಗಿಸ್ಕೊಂಬರೋ ನಮ್ಮ ಪಿ ಜಿಗೆ ಬರೋಷ್ಟಲ್ಲೇ. ಇನ್ನೊಬ್ಬನ ಹುಡುಗ ಇದ್ದ, ಅವ್ರ ಕಾರ್ ಡ್ರೈವಿಂಗು. ಈ ಗಣೇಶ್ ಸರು ಈ ಹುಚ್ಚಿನ ಕ್ಯಾರೆಕ್ಟರ್ ಒಂದು ಇದು ಮಾಡ್ತಾರೆ, ಕೆಂಗೆ ಅಂತಂದ್ಬಿಟ್ಟು ಅವ್ನು ಅದೇ ಥರ ಮಾಡೋನು. ಅದನ್ನು ನೋಡಿ ನಮಗೆ ಹೆಂಗದಂದ್ರೆ ಮೈಂಡ್ ಫ್ರೀ. ಇದನ್ನೇ ಹೇಳೋದು, ಇದನ್ನು ನಿಮ್ಮ ಹತ್ರ ಇದೆ ಅಂತಂದರೆ ನಿಮಗೆ ಗೊತ್ತಾದರೆ ನೀವು ಅದರಿಂದನೇ ಯೂಟ್ಯೂಬ್ ಮಾಡ್ಬೋದು. ಬಟ್ ಏನಂತಂದರೆ ಆ ಸ್ಕಿಲ್ಸ್ ಇರುತ್ತೆ, ಬಟ್ ಯೂಟ್ಯೂಬ್ ಕಲಿಬೇಕಲ್ಲ. ಯೂಟ್ಯೂಬ್ ಅನ್ನೋದು A to Z ತಿಳ್ಕೊಂಡ್ರೆ ಮಾತ್ರ ಯೂಟ್ಯೂಬ್ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪನಿ ಇದೆಯಪ್ಪ, ಕಂಟೆಂಟ್ ಕ್ರಿಯೇಟ್ರೇ ಬೇರೆ, ವಿಡಿಯೋ ರೆಕಾರ್ಡ್ ಮಾಡೋನೇ ಬೇರೆ, ಎಡಿಟಿಂಗ್ ಅವರೇ ಬೇರೆ, ಅಪ್ಲೋಡ್ ಮಾಡೋರು ಬೇರೆ ಇರ್ತಂದ್ರೆ ಅದು ವರ್ಕೌಟ್ ಆಗೋಲ್ಲ. ಎಲ್ಲ ನಿಮ್ಗೆ A to Z ಗೊತ್ತಿರಬೇಕು. ಈಗ ನೀವು ಓನರ್ ನೀವೇ ಅಪ್ಪ, ನಿಮ್ದು ಯಾರೋ ಒಬ್ರು ಎಂಪ್ಲಾಯ್ ಹೋದರೆ ನೀವು ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೋದಲ್ಲಿ, ನಿಮ್ಗೆ ಲಾಸ್ ಹೊಡಿಯಲ್ಲ ಅವಾಗ. ಸೊ ನಿಮಗೆ ಕಂಟೆಂಟು, ಎಡಿಟಿಂಗು, ಹೌದು, ಈಗ ಎಲ್ಲನೂ ಗೊತ್ತಿರಬೇಕು. ಹೌದು. ಯೂಟ್ಯೂಬು ಫಸ್ಟ್ ನೀವು ಸ್ಟಾರ್ಟ್ ಮಾಡೋದಂತಂದರೆ ಏನೇನು ಬೇಕು, ಏನೇನು ಸೆಟಪ್ ಮಾಡಬೇಕು. ಸೆಟಪ್ಪಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗ್ತಾರೆ. ಈಗ ಒಂದೊಂದು ವೀಡಿಯೋ ಹಾಕ್ತಾರಪ್ಪ, ಮಸ್ತಾಗಿ ಎಡಿಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ವ್ಯೂಸ್ ಬರಲ್ಲ. ಏನು ರೀಸನ್ ಬರಲ್ಲ ಅದು ತಿಳ್ಕೊಬೇಕು ಫಸ್ಟು. ಆಮೇಲೆ ವೀಡಿಯೋ ಮೇಕಿಂಗ್ ಬರುತ್ತೆ, ಎಡಿಟಿಂಗ್ ಬರಲತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಇವಾಗ ಇವು ಎರಡು ಚೆನ್ನಾಗಿ ಮಾಡ್ಬೇಕಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಒಂದು ಮೊಬೈಲ್ ತೊಗೊಳ್ಳೇಬೇಕು, ಒಳ್ಳೆ ಮೊಬೈಲ್ ಇರಲೇಬೇಕು. ಇದು ಎಲ್ಲ ಆದ ತಕ್ಷಣ ಬಂದುಬಿಟ್ಟು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಂತಾರೆ ರಿಸರ್ಚ್ ಮಾಡಬೇಕು. ಇದನ್ನೆಲ್ಲನೂ ಇರುತ್ತೆ. ಅಂದ್ಕೊಳ್ಳಿ, ನಿಮಗೆ ಯೂಟ್ಯೂಬ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದರೆ ಆಗಲ್ಲ. ಅಂದರೆ ಒಂದು ಸ್ಟೆಪ್ಪು ಯೂಟ್ಯೂಬ್ ನಿಮ್ಮ ಸ್ಕಿಲ್ಸು ಇರಬೇಕು, ನಿಮ್ಮ ಟೈಮು ಇರಬೇಕು, ಸ್ಮಾಲ್ ಇನ್ವೆಸ್ಟ್ಮೆಂಟು ಇರುತ್ತೆ, ಜೊತೆಗೆ ತಿಳ್ಕೊಂಡಿರಬೇಕು ಯೂಟ್ಯೂಬ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ. ಆವಾಗ 100% ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕ್ಕಾಗಿ ನಾಲೆಡ್ಜ್ ಅಂತ ಇರಲೇಬೇಕು. ಅಂದರೆ ಈ ಆಲ್ಗರಿದಮ್ಸ್ ಬಗ್ಗೆ ತುಂಬ ಮಾತಾಗ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯೂಟ್ಯೂಬ್ ಆಲ್ಗರಿದಮ್ ಏನು ಹೇಳುತ್ತೆ, ಹೆಂಗೆ? ಈಗ ನೋಡಿ, ಆಲ್ಗರಿದಮಲ್ಲಿ ನಮ್ಗದನ್ನು ಈಗ ನೋಡಿ, ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಕಂಟೆಂಟು ಕ್ರಿಯೇಟ್ ಮಾಡಿದ್ರೆ ನಮಗೆ ಅದು ಚೆನ್ನಾಗಿ ವ್ಯೂಸ್ ಬರ್ತಿತ್ತು ಅಂದರೆ ಬೇಸಿಕಲಿ ಇನ್ನೊಂದು 4 ಕಂಟೆಂಟ್ ಅದನ್ನೇ ಕ್ರಿಯೇಟ್ ಮಾಡ್ತೇವೆ. ಸೊ ಬೇಸಿಕಲಿ ಅಲ್ಲಿ ಯಾರು ಜನಗಳಿಗೆ ಇಂಟ್ರೆಸ್ಟ್ ತೋರಿಸ್ತಿರ್ತಾರೋ ನಮ್ಮ ಫಾಲೋವರ್ಸು, ಅವರು ಅದನ್ನೇ ಇಷ್ಟಪಡ್ತಿರೋ ನಾವು ಇನ್ನೊಂದು ಕ್ರಿಯೇಟ್ ಮಾಡಬೇಕು. ಹಂಗಂತ ಸೇಮ್ ಕ್ರಿಯೇಟ್ ಮಾಡಬಾರ್ದು, ಅದನ್ನು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರಬೇಕು. ಈಗ ನಾನೊಂದು ಚಿಕ್ಕ ಆಡಿ ಕಾರಲ್ಲಿ ಒಂದು ಹೆಲಿಕಾಪ್ಟರ್ ಕಾರ್ ಥರ ಮಾಡಿದೆ, ಇನ್ನೊಂದು ಲಾಂಬರ್ಗಿನಿಯಲ್ಲಿ ಬಂದುಬಿಟ್ಟು ಪ್ಲೇನ್ ಥರ ಮಾಡಿದೆ. ಬಟ್ ಅದು ಬಂದುಬಿಟ್ಟು ಆಡಿ ಕಾರ್ ಓವರಾಲ್ 18 ಲ್ಯಾಕ್ವರೆಗೂ ಅರ್ನ್ ಮಾಡ್ತು. ಇದನ್ನು ಬಂದು 48 ಲಕ್ಷ ಅರ್ನ್ ಮಾಡ್ತಿದ್ದು ಈ ಕಾರಲ್ಲಿ. ಸೊ ನನಗೆ ನನ್ನ ಚಾನಲ್ ಕೀವರ್ಡ್ಸ್ ನನಗೆ ಗೊತ್ತಾಯಿತು, ಕಂಟೆಂಟು. ಸೊ ಇದ್ರನ್ನ ಜನ ಇಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನೇ ನಾನು ಜಾಸ್ತಿ ಫೋಕಸ್ ಮಾಡಿರೋದು. ಸೊ ನಿಮಗೆ ಈಗ ಚಾನಲ್ ಕ್ರಿಯೇಟ್ ಮಾಡಿದಾಗ 50 to 100 ವೀಡಿಯೋಸ್ ಹಾಕೋ ಗಂಟೆ ನಿಮ್ಗೆ ಏನೂ ಗೊತ್ತಾಗಲ್ಲ. 50 to 100 ಅದರಲ್ಲಿ ಯಾವ್ದಾರ ಒಂದು ವಿಡಿಯೋ ಮಿಲಿಯನ್ ರೀಚ್ ಆಯಿತು, ಇಲ್ಲ 2 ವಿಡಿಯೋ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಈಗ 50 to 100 ಮಿಲಿಯನಲ್ಲಿ ಯಾವುದು ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂದ್ಕೊಳ್ಳಿ. ನೀವು ಮಸಾಲೆ ದೋಸೆ ಇನ್ನೇನೇನೋ ಮಾಡಿರ್ತೀರಿ ದಿನಾಲು, ಮಸಾಲೆ ದೋಸೆಗೆ ವ್ಯೂಸ್ ಬಂತಂತ ತಿಳ್ಕೊಳ್ಳಿ. ನೆಕ್ಸ್ಟು ಮಸಾಲೆ ದೋಸೆ ಸೇಮೇ ಮಾಡೋಕ್ಕಾಗಲ್ಲ, ಇನ್ನೇನೋ ಮಸಾಲೆ ದೋಸೆನೇ
ಬಟ್ ಇವಾಗ ಪನ್ನೀರ್ ಮಸಾಲೆ ದೋಸೆ ಮಾಡ್ತೀರಾ, ಬಟರ್ ಮಸಾಲೆ ದೋಸೆ ಮಾಡ್ತೀರಾ, ಇನ್ನೇನು ಬೇರೆ ಆಲೂ ಹಾಕಿಬಿಟ್ಟು ಮಸಾಲೆ ದೋಸೆ ಮಾಡ್ತೀರಾ, ಇಲ್ಲ ಪೌಡ್ರ್ ಅಂತಾರಲ್ಲ ಈಗ ಅದು ಪುಡಿ ಮಸಾಲೆ ದೋಸೆ ಮಾಡ್ತೀರಾ. ಈ ಥರ ನಿಮ್ಗೆ ಅದನ್ನು ಮತ್ತೆ ಮಾಡಿದ್ರೆ ಅದರಿಂದ ಮತ್ತೆ ವ್ಯೂಸ್ ಬರುತ್ತೆ. ಸೊ ಒಂದು ಕಂಟೆಂಟ್ ನಿಮ್ಗೆ ಕ್ಲಿಕ್ ಆಯಿತು, ವ್ಯೂಸ್ ಬರ್ತಿದಂದರೆ ಅದೇ ಆಡಿಯನ್ಸು ನಿಮಗೆ ಫಾಲೋವರ್ಸ್ ಆಗಿ ಶುರು ಮಾಡ್ತಾರೆ. ಅಲ್ಲಿಂದ ನಿಮ್ಮ ಪಿಕಪ್ ರಿಯಲ್ ಪಿಕಪ್ ಹೇಳಬೇಕಂದ್ರೆ. ಸೊ ಅದಕ್ಕೆ ತುಂಬ ಕಾಯಬೇಕಾಗತ್ತೆ. ಕಾಯ್ಬೇಕಂದ್ರೆ ಫಸ್ಟ್ ನೀವು ಎಲ್ಲ ಥರ ಕಂಟೆಂಟ್ ಹಾಕಲೇಬೇಕು. ಕುಕ್ಕಿಂಗ್ದಂದರೆ ಎಲ್ಲ ಕುಕ್ಕಿಂಗ್ದು ಹಾಕಿರ್ತೀರ ನೀವು. ಈಗ ನಂದು ಬಂದು ಬೇಸಿಕಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಇಲ್ಲ DIY ಅಂತಂದರೆ ನಾನು ಎಲ್ಲ ಥರನೂ ಮಾಡಿಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ದು ಮಾಡಿದೆ, ನೆಕ್ಸ್ಟು ಟ್ರಕ್ದು ಮಾಡಿದೆ, ನೆಕ್ಸ್ಟ್ ಬಂದು ಬೋರ್ವೆಲ್ ಮಾಡಿದೆ, ನೆಕ್ಸ್ಟ್ ಬಂದು ನಾರ್ಮಲ್ ಕಾರ್ದು ಮಾಡಿದೆ, ಒಂದು ಪ್ಲೇನ್ ಮಾಡಿದೆ. ಇದರಲ್ಲಿ ನನಗೆ ಯಾವುದು ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗ್ತಿದೆಯೋ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು. ಸೊ ಅದನ್ನು ಕಂಡು ಹಿಡಿಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ಸ್ ಇರಬೇಕು. ಈ ಸುಮಾರು ಜನ ಚಾನಲ್ ಮಾನಿಟೈಸ್ಡ್ ಆಗಿಬಿಟ್ಟಿರ್ತಾವ್ರು, ಅರ್ನಿಂಗ್ಗೆ ಬರುತ್ತಂತಾನೆ ಗೊತ್ತಿರಲ್ಲ. ಈಗ ನಮಗೂ ಕೂಡ ಇವಾಗಲೂ ನೋಡಿ ನನಗೆ ಇನ್ನೂ ಜನ ನಗ್ತಾರೆ, ಹಿಂಗೆಲ್ಲ ಅರ್ನ್ ಮಾಡ್ಬೋದು ಅಂದರೆ ನಮಗೂ ನಗ್ತಾರೆ. ನಮ್ಮ ಕಂಟೆಂಟ್ ನಮ್ಮ ಪೇಜಲ್ಲಿ ಕೂಡ ಇವನೇನೋ ಸುಳ್ಳು ಹೇಳ್ತಾನೆ ಅಂತಾರೆ. ಇಲ್ಲ ನನಗೆ ಸುಮಾರು ಜನ ಇವನಿಗೆ ಕಾರ್ ಕೊಟ್ಟಿದ್ದು ಯೂಟ್ಯೂಬ್ ಕೊಟ್ಟಿದೆ ಅಂತ ಹೇಳ್ತಾರೆ, ಇವನು ಡ್ರೈವರು ಅಂತ ಹೇಳ್ತಾರೆ ಯಾವುದೋ ಟೈಮ್. ಸೊ ಇದನ್ನು ಏನಂದರೆ ನಮ್ಮ ಹಿಸ್ಟ್ರಿ ಯಾರು ನೋಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ರಿಯಲ್ ಏನು ಅಂತಂದು. ಈಗ ನನಗೂ ಅಂದಿದ್ದಾರೆ ಸುಮಾರು ಜನ ನಮ್ಮ HSR ಯಾರೋ ನೋಡಿದ್ರೆ ಇವನು ಯಾರೋ ಡ್ರೈವರ್ ಇರಬೇಕು ಅಂತಿರ್ತಾರೆ ಒಂದೊಂದು ಟೈಮು. ಈಗ ನಾವೇ ಈಗ ನನ್ನ ಕಾರ್ ಅಂದರೆ ನಾನೇ ಕಾರ್ ತೊಳಿಬೇಕಲ್ವಾ. ಅದು ಆ್ಯಕ್ಚುಲಿ 14ನಲ್ಲಿ ಅದ್ರದ್ದು ಒಂದು ಹಿಸ್ಟ್ರಿನೇ. ನಾನು ದುಡ್ಡು ಕಡಿಮೆ ಇದೆ ಅಂತಂದು ಒಬ್ಬನ ಕಾರ್ ತೊಳಿತಿದ್ರು HSRಲ್ಲಿ. ನನ್ನ ಲಕ್ಸುರಿ ಕಾರ್ ಇಷ್ಟ ಅಂದರೆ ಏನೋ ಸುಮ್ಮನೆ ಮುಟ್ಬೇಕಲ್ಲ ಅದಕ್ಕೆ ಏನೋ ಅಂತಂದ್ಬಿಟ್ಟು ನಾನು ಕಾರ್ ತೊಗೊಳ್ತೀರಾ ಕೆಲಸಕ್ಕಂದ್ರೆ. ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತಂದ್ರು. ಕಾರ್ ತೊಳೆಯೋಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಕಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಗೊತ್ತಾ ಒಂದು ಸ್ಕ್ರ್ಯಾಚ್ ಆದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತಂದು. ಅವಾಗ ಅನ್ಕೊಂಡೆ. ಬಟ್ ಲಕ್ಸುರಿ ಕಾರ್ಸ್ ಅನ್ನೋದು ಹೌದು ನಿಮಗೆ ಅದು ಎಕ್ಸ್ಪೆನ್ಸಿವ್. ಬಟ್ ಅದನ್ನು ತೊಗೋಬೇಕಂದ್ರೆ ಎಗ್ಗಾಮುಗ್ಗ ಕಷ್ಟಪಡಬೇಕು. ಯಾಕಂದರೆ ಒಬ್ಬೊಬ್ಬರು ಇವಾಗಲೂ ನಾನು ಸೆಕೆಂಡ್ ಹ್ಯಾಂಡ್ ಕಾರು ಅಂತ ಒಬ್ಬೊಬ್ರು ಅಂತಿರ್ತಾರೆ. ಬಟ್ ಸೆಕೆಂಡ್ ಹ್ಯಾಂಡ್ ಕಾರು ಅಂದರೆ ಸರ್ವಿಸ್ಗೆ ಹೋದರೂ ಕೂಡ ಅದು ಹೊಸ ಹ್ಯಾಂಡು ಸೆಕೆಂಡ್ ಹ್ಯಾಂಡ್ ಎರಡು ಮ್ಯಾಟ್ರ್ ಆಗೋಲ್ಲ. ಈ ಮಿನಿಮಮ್ ಅದಕ್ಕೆ 2.5-3 ಲಕ್ಷ ನನ್ನ ವರ್ಷಕ್ಕೆ ಬೇಕು. ಸೊ ಒಬ್ಬೊಬ್ರು ಅಂತಿರ್ತಾರೆ ನೀನು ಅದನ್ನೇ ಯಾಕೆ ತೊಗೊಂಡಿದ್ಯಾ, ಇದನ್ನು ತಗೋ ಅಂತಂದ್ಬಿಟ್ಟು ಹಿಂಗೆ ಎಲ್ಲ ಇರುತ್ತೆ. ಸೊ ಬೇಸಿಕಲಿ ಯಾರು ರಿಸ್ಕ್ ತೊಗೊಳ್ತಾರೋ ಅವರು ಫೈನಲಾಗಿ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ. ಲವ್ಲಿ.